ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಇದ್ದೇ ಅದಾವೆ. ಸರಿ, ಒಂದು ಮಾತಿಗಂತ ನಮಗೆ ಒಂಥರ ಅನ್ಯಾಯ ಆಗ್ತಾ ಇದೆ, ಇದನ್ನು ನಾವು ಒಪ್ಕೊಂಡು ಇಲ್ಲ ಅಂತಂದು. ಈಗಾಗಲೇ ಮಾದಿಗ ಸಮಾಜದ ನಾಯಕರುಗಳು ರಾಜಕಾರಣಿಗಳು ಯಾವ ರೀತಿ ಒಕ್ಕಟ್ಟವನ್ನು ಬಲಪಡಿಸಿದ್ರು ಈ ಒಂದು ಒಟ್ಟಾರೆ ಈ ಆಂದೋಲನದಲ್ಲಿ. ಅದೇ ರೀತಿ ನಮ್ಮ ಸಮುದಾಯಗಳ ನಾಯಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಯಾರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ, ನೀವು ಇದನ್ನೇ ರೀತಿ ಮಾಡ್ರಿ ಅಂತ. ಅವಾಗ ಎಲ್ಲಿ ಹೋಗಿತ್ತು ಸಮಾಜದ ಮುಖಂಡರುಗಳು ಎಲ್ಲಿ ಹೋಗಿದ್ರು ನೋಡ್ರಿ. ನಾ ಹೇಳಿ 45 ಲಕ್ಷದಷ್ಟು ನಾವು ಕರ್ನಾಟಕದಾಗ ಹೆಚ್ಚಿನ ಸಂಖ್ಯೆ ಒಳಗೆ ನಮಗೆ ಭರವಸೆ ಇದೆ. ನಾವು ಒತ್ತಡ ನಾವು ನಾಗಮೋಹನ್ ದಾಸ್ ವರದಿಯನ್ನ ಯಾಕೆ ಸಂಶಯದಿಂದ ನೋಡ್ತಾ ಇದ್ದೀವಿ ಅಂದ್ರೆ ಅವ್ರು ಒಂದು ಸಮುದಾಯದ ಬೆದರಿಕೆಗಳಿಗೋ ಬ್ಲಾಕ್ ಮೇಲ್ಗಳಿಗೋ ಒತ್ತಡಗಳಿಗೋ ಮಣದಿದಾರು ಅನ್ನತಕ್ಕಂಥದ್ದು ನಮ್ಗೆ ಕಾಣ್ಲಾಗತ್ತದ. ನಾವು ನಿಷ್ಪಕ್ಷಪಾತಾಗಿ ಆಗ್ತದ. ಲೀಕೇಜ್ ಆಗಿದೆ. ಸರ್ಕಾರ ಅದನ್ನ ಏನು ಕ್ಯಾಬಿನೆಟ್ ನಲ್ಲಿ ಇಟ್ಟಿಲ್ಲ, ಅದನ್ನ ಸರಿಯಾಗಿ ಓದ್ಕೊಂಡಿಲ್ಲ, ಸರಿಯಾಗಿ ಅದನ್ನ ಅನುಷ್ಠಾನ ಮಾಡ್ತೇನಂತ ಇನ್ನ ಭರವಸೆ ಕೊಟ್ಟಿಲ್ಲ. ಆದ್ರೂ ಕೂಡ ನಮಗೆ ಇಂಥ ಸಂಶಯಗಳು ಅದಾವ. ಈ ಸಂಶಯಗಳನ್ನು ನಿವಾರಿಸೋರು ಯಾರು? ನಮ್ಮ ಮುಖಂಡರನ್ನೇ ಏನ್ ನಾವು ಆರಿಸಿ ಕಳಿಸಿದೀವಿ, ಅವರೇ ಮುಖಂಡರನ್ನ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಬರೀ ಸಮಾಜ ಮಾತ್ರ ಧ್ವನಿ ಎತ್ತಬೇಕಾ ಇದಕ್ಕೆ? ಸಮಾಜದೊಳಗೆ ಎಲ್ಲರೂ ಬರ್ತಾರೆ, ಮುಖಂಡರು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ. ಕೆಲವೊಬ್ರು ಮಾತು ನಮಗೆ ಕೇಳಿಸದೇ ಇರಬಹುದು, ಕೆಲವೊಬ್ರು ಮಾತು ಕೇಳಿಸಿರಬಹುದು.